ಹೈದರಾಬಾದಿನ ನಿಜಾಮ 75 ಮಿಲಿಯನ್ ರೂಪಾಯಿಗಳನ್ನು ಆಫರ್ ಮಾಡಿದ್ದ. ಯಾಕೆ ಗೊತ್ತಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ದಲಿತ ಮಿತ್ರರು ಇಸ್ಲಾಮನ್ನ ಅಪ್ಪಿಕೊಳ್ಳುವಂತೆ ಮಾಡಬೇಕು ಅಂತ. ಆದರೆ ಅಂಬೇಡ್ಕರ್ರು ಸ್ಪಷ್ಟವಾಗಿ ನಿರಾಕರಿಸಿದರು. ಕ್ರಿಶ್ಚಿಯನ್ರು ತುದಿಗಾಲಲ್ಲಿ ನಿಂತುಕೊಂಡು ಅಂಬೇಡ್ಕರರನ್ನ ಒಲಿಸಿಕೊಂಡು ಅವರನ್ನ ಕ್ರಿಶ್ಚಿಯನ್ ಮತಕ್ಕೆ ಮತಾಂತರಿಸಲಿಕ್ಕೆ ಹಾತೊರಿತಾ ಇದ್ರು. ಆದರೆ ಅಂಬೇಡ್ಕರ್ರ ನಿರ್ಧಾರ ಮಾತ್ರ ಸ್ಪಷ್ಟವಾಗಿತ್ತು. ವ್ಯಕ್ತಿಯೊಬ್ಬ ಕ್ರಿಶ್ಚಿಯನ್ ಆಗಿ ಮತಾಂತರಗೊಂಡ್ರೆ ಆತ ಭಾರತೀಯನಾಗಿ ಉಳಿಯೋದು ಸಾಧ್ಯವಿಲ್ಲ. ಇಸ್ಲಾಂನ ಭ್ರಾತೃತ್ವ ಅಲ್ಲಾಹನನ್ನು ಒಪ್ಪಿಕೊಳ್ಳುವವರೊಂದಿಗೆ ಮಾತ್ರ, ಅಂದ್ರೆ ಮುಸಲ್ಮಾನರೊಂದಿಗೆ ಮಾತ್ರ. ವಿಶ್ವ ಭ್ರಾತೃತ್ವಕ್ಕೆ ಪ್ರೋತ್ಸಾಹ ಕೊಡೋದು ಅವರಿಂದ ಸಾಧ್ಯ ಇಲ್ಲ. ಹೀಗಾಗಿ ನಾನು ಎರಡೂ ಮತಗಳಿಗೆ ಮತಾಂತರಗೊಳ್ಳೋದಿಲ್ಲ ಅಂತ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳಿದರು. ಅಂಬೇಡ್ಕರ್ರ ಹಿಂದುತ್ವದ ಮತ್ತು ಜಾತೀಯತೆಯ ಕುರಿತಂತ ವಿಚಾರಗಳನ್ನ ಸಾಕಷ್ಟು ಕೇಳಿದ್ದೀವಿ. ಇಸ್ಲಾಂನ ಕುರಿತಂತೆ, ಮುಸಲ್ಮಾನರ ಕುರಿತಂತೆ ಅವರ ಭಾವನೆಗಳೇನಿದ್ವು ಬನ್ನಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಹೈ ಅಲರ್ಟ್. ಯಾವ ಮತ ಈ ದೇಶದ ಪ್ರಾಚೀನ ಸಂಸ್ಕೃತಿಗೆ ಅಪಾಯಕಾರಿಯಾಗಿದೆಯೋ ಮತ್ತು ಅಸ್ಪೃಶ್ಯರನ್ನು ಅರಾಷ್ಟ್ರೀಕರಣಗೊಳಿಸುವುದೋ ಅಂತಹ ಮತವನ್ನು ನಾನೆಂದಿಗೂ ಸ್ವೀಕರಿಸಲಾರೆ. ಏಕೆಂದರೆ ಈ ದೇಶದ ಇತಿಹಾಸದಲ್ಲಿ ಓರ್ವ ವಿಧ್ವಂಸಕ ಎಂದು ಉಲ್ಲೇಖಗೊಳಿಸುವುದನ್ನು ನಾನೆಂದಿಗೂ ಒಪ್ಪಲಾರೆ ಅಂತ ಉದ್ಘೋಷಿಸಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮಹಾತ್ಮ ಗಾಂಧಿ, ನೆಹರು ಆದಿಯಾಗಿ ಕಾಂಗ್ರೆಸ್ಸಿನ ನಾಯಕರೆಲ್ಲ ಇನ್ನೂ ಧಾರ್ಮಿಕ ವಿಚಾರಗಳಲ್ಲಿ ಗೊಂದಲದ ಗೂಡಾಗಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಸ್ಪಷ್ಟವಾದ ದನಿಯಲ್ಲಿ ಮಾತನಾಡ್ತಿದೆ. ಅಸ್ಪೃಶ್ಯ ಸಮುದಾಯಕ್ಕೆ ಬೇಕಾಗಿರೋದು ಬ್ರಾಹ್ಮಣೀಯ ಧರ್ಮದ ಪದ್ಧತಿಯ ಮತ್ತು ಅದರಿಂದ ಉಂಟಾಗಿರುವ ಸಾಮಾಜಿಕ ಭೇದ ಭಾವದ ಮನೋಧರ್ಮದ ಸಮೂಲ ನಾಶ. ನಾವು ಕ್ರೈಸ್ತರಾದಲ್ಲಿ ಈ ಪದ್ಧತಿ ಮತ್ತು ಮನೋಧರ್ಮ ಇವೆರಡೇನೂ ಬದಲಾಗೋದಿಲ್ಲ. ಈಗ ಮತಾಂತರಗೊಂಡು ಕ್ರೈಸ್ತರಾದವರಲ್ಲಿ ಬ್ರಾಹ್ಮಣ ಕ್ರೈಸ್ತ, ಮರಾಠ ಕ್ರೈಸ್ತ, ಇನ್ನಿತರ ಬ್ರಾಹ್ಮಣೇತರ ಕ್ರೈಸ್ತ, ಮಹಾರ್, ಮಾತಂಗ, ಭಂಗಿ ಇತ್ಯಾದಿ ಹೆಸರಿನ ಕ್ರೈಸ್ತರಿದ್ದಾರೆ. ಹಿಂದೂ ಸಮಾಜದಂತೆ ಕ್ರೈಸ್ತ ಸಮಾಜವು ಜಾತಿಗಳಲ್ಲಿ ಒಡೆದಿದೆ ಅಂತವರು ಹೇಳಿದರು. ಅವರ ದೃಷ್ಟಿ ನಿಚ್ಚಳವಾಗಿತ್ತು. ಅವರು ಭಾರತವನ್ನು ಬಿಟ್ಟು ಎಂದಿಗೂ ಏನೂ ಆಲೋಚನೆ ಮಾಡಿದವರೇ ಅಲ್ಲ. ತಮ್ಮ ಭಾರತೀಯತೆಯ ಕುರಿತಂತೆ ಅವರಿಗೆ ಅಪಾರವಾದ ಅಭಿಮಾನವಿತ್ತು. ಹೀಗಾಗಿಯೇ ತಾವು ಶುರು ಮಾಡಿದ ಪ್ರೆಸ್ಸಿಗೆ ಅವರಿಟ್ಟ ಹೆಸರು ಭಾರತ ಭೂಷಣ ಪ್ರೆಸ್ ಅಂತ. ಅವರು ಶುರು ಮಾಡಿದ ಪತ್ರಿಕೆಗೆ ಬಹಿಷ್ಕೃತ ಭಾರತ, ಪ್ರಬುದ್ಧ ಭಾರತ ಅಂತೆಲ್ಲ ಹೆಸರಿತ್ತು. ಅದಕ್ಕೆ ಬೇರೆ ದೇಶದ್ದಲ್ಲದ ಇದೇ ಭಾರತದಲ್ಲಿ ಬಲವಾಗಿ ಬೇರೂರಿರುವ ಬೌದ್ಧ ಮತವನ್ನೇ ಅವರು ತಮಗಾಗಿ ಆರಿಸಿಕೊಂಡಿದ್ದರು. ಅಂಬೇಡ್ಕರ್ ಅವರು ಇಸ್ಲಾಂನ ಧಿಕ್ಕರಿಸುವುದರ ಕಾರಣವನ್ನ ನೀವು ಕೇಳಿದ್ರೆ ಅಚ್ಚರಿಗೊಳ್ತೀರಿ. ಅಂಬೇಡ್ಕರ್ ಅವರೇ ಬರೆದಿರುವಂತಹ ಪ್ರಬಂಧ ರೂಪಿ ಕೃತಿ ವೇಟಿಂಗ್ ಫಾರ್ ಅ ವೀಸಾದಲ್ಲಿ ಇದಕ್ಕೆ ಸ್ಪಷ್ಟವಾದ ಉತ್ತರ ನಮಗೆ ಸಿಗತ್ತೆ. ಅವರು ತಮ್ಮ ಮಿತ್ರರೊಡನೆ ವೆರೂಲ್ನಲ್ಲಿರುವಂತಹ ಬೌದ್ಧ ಗುಹೆಗಳನ್ನು ನೋಡಬೇಕು ಅಂತ ಹೋಗಿದ್ರಂತೆ. ಮಾರ್ಗ ಮಧ್ಯೆಯಲ್ಲೇ ದೌಲತಾಬಾದ್ನಲ್ಲಿ ಮುಸಲ್ಮಾನರದೊಂದು ದೊಡ್ಡ ಕೋಟೆ ಇತ್ತು, ಅದನ್ನು ನೋಡಬೇಕು ಅಂತ ನಿಶ್ಚಯ ಮಾಡಿದ್ರು. ಅಲ್ಲಿಗೆ ಹೋಗುವಾಗ ತೀವ್ರ ದಣಿವಾಗಿತ್ತು ಅಂತ ಆ ಕೋಟೆಯ ಹೊರಗಿರುವಂತ ಕೊಳದಲ್ಲಿ ಇವರು ಮತ್ತು ಇವರ ಮಿತ್ರರೆಲ್ಲ ಸೇರ್ಕೊಂಡು ಕೈಕಾಲು ತೊಳ್ಕೊಂಡು ದಣಿವಾರಿಸಿಕೊಂಡ್ರು. ಇನ್ನೇನು ಕೋಟೆ ಒಳಗೆ ಕಾಲಿಡಬೇಕು, ಅಷ್ಟೊತ್ತಿಗೆ ವೃದ್ಧ ಮುಸಲ್ಮಾನನೊಬ್ಬ ಓಡಿ ಬಂದು, ಈ ಅಸ್ಪೃಶ್ಯರು ನಮ್ಮ ಕೆರೆನ ಹಾಳು ಮಾಡಿಬಿಟ್ರು ಅಂತಂದ. ಅದನ್ನು ಕೇಳಿ ಉಳಿದ ಮುಸಲ್ಮಾನರು ಕುಪಿತರಾಗಿ, ಈ ಅಸ್ಪೃಶ್ಯರಿಗೆ ದುರಹಂಕಾರ ಬಂದಿದೆ, ಇವರಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತಂದ್ರು. ಅಲ್ಲಿಗೆ ಸುಮ್ಮನಾಗ್ಲಿಲ್ಲ. ಸ್ಥಳೀಯ ಅಸ್ಪೃಶ್ಯರನ್ನ ಕರೆದು, ನೀವಾದ್ರೂ ಹೊರಗಡೆಯಿಂದ ಬಂದಿರುವಂತ ಈ ಅಸ್ಪೃಶ್ಯರಿಗೆ ಬುದ್ಧಿ ಹೇಳಬಾರ್ದಾಗಿತ್ತ, ಅವರಿಗೆ ಇಲ್ಲಿನ ಕಸ್ಟಮ್ಸ್ ಅನ್ನ ತಿಳಿಸೋದ್ ಬೇಡವಾಗಿತ್ತ ಅಂತ ಕೇಳಿದ್ರು. ಅಲ್ಲಿವರೆಗೂ ಸಮಾಧಾನ ಚಿತ್ತರಾಗಿ ಎಲ್ಲವನ್ನೂ ಕೇಳ್ತಾ ಇದ್ದಂತ ಅಂಬೇಡ್ಕರ್ ಸಹನೆಯ ಕಟ್ಟೆ ಒಡೆದಿತ್ತು. ಅವರು ಕುಪಿತರಾಗಿ, ಇದೇನಾ ನಿಮ್ ಮತ ನಿಮ್ಗೆ ಹೇಳ್ಕೊಡೋದು? ನಾಳೆ ನಾವು ಮತಾಂತರಗೊಂಡ್ರು ನಮ್ಮನ್ನು ಹೀಗೆ ನೋಡ್ಕೊಳ್ತೀರಲ್ಲ ಅಂತ ಕುಪಿತರಾಗಿ ಕೇಳಿದ್ದೇ ತಡ ಮುಸಲ್ಮಾನರು ನಿರುತ್ತರರಾದರು. ಮುಂದೆ ಕೋಟೆಯೊಳಗಿದ್ದಂತ ಸೂಪರಿಂಟೆಂಡೆಂಟ್ ವಿಶೇಷ ಅನುಮತಿಯನ್ನು ಕೊಟ್ಟು ಇವರನ್ನು ಒಳಗೆ ಕರೆಸ್ಕೊಂಡ. ಆದರೆ ನೀವು ಒಳಗೆಲ್ಲೂ ಕೂಡ ನೀರಿರುವಂತ ವಸ್ತುಗಳನ್ನು ಮುಟ್ಟಬೇಡಿ ಅಂತ ಹೇಳೋದನ್ನು ಮರೆಯಲಿಲ್ಲ. ಆಗ್ಲೇ ಅಂಬೇಡ್ಕರ್ ಹೇಳಿದ್ದು, ಹಿಂದೂಗಳಿಗೆ ಅಸ್ಪೃಶ್ಯನಾದವ ಮುಸಲ್ಮಾನರಿಗೂ, ಕ್ರಿಶ್ಚಿಯನ್ರಿಗೂ, ಪಾರ್ಸಿಗಳಿಗೂ ಅಸ್ಪೃಶ್ಯನೇ ಅಂತ. ಇಸ್ಲಾಮಿನ ಬಗ್ಗೆ ನಮ್ಮೆಲ್ಲರಿಗಿಂತಲೂ ಆಳವಾದ ಅಧ್ಯಯನ ಅಂಬೇಡ್ಕರ್ ಅದ್ದು. ಅವರ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕ ಓದ್ದವರಿಗೆಲ್ಲರಿಗೂ ಕೂಡ ಇದು ಅನುಭವಕ್ಕೆ ಬಂದಿರಲಿಕ್ಕೆ ಸಾಕು. ಅವರು ಮುಸಲ್ಮಾನರನ್ನ ಯಾವತ್ತೂ ವಿಶೇಷವಾಗಿ ನಂಬದವರೇ ಅಲ್ಲ. ತಮ್ಮ ಕೃತಿಯಲ್ಲಿ ಥಿಯೋಡರ್ ಮಾರಿಸನ್ನ ಉಲ್ಲೇಖಿಸುತ್ತಾ, ಸ್ವತಂತ್ರ ಭಾರತ ಸರ್ಕಾರದ ಸ್ಥಾಪನೆ ತಡೆಯಲು ಮುಸ್ಲಿಮರು ತಳೆದ ಅಭಿಪ್ರಾಯ ಒಂದೇ ಸಾಕು,
ಸ್ವಾಯತ್ತ ಭಾರತದ ಮೇಲೆ ಅಫ್ಘನ್ನರೇನಾದರೂ ಆಕ್ರಮಣ ನಡೆಸಿದರೆ ಮುಸ್ಲಿಮರು ಸಿಖ್ಖರ ಮತ್ತು ಹಿಂದೂಗಳ ಜೊತೆ ಸೇರಿ ಈ ಆಕ್ರಮಣವನ್ನು ಎದುರಿಸುವುದರ ಬದಲು ತಮ್ಮ ಧರ್ಮ ಮತ್ತು ರಕ್ತ ಸಂಬಂಧಗಳ ಸೆಳೆತಕ್ಕೆ ಸಿಕ್ಕಿ ಅಫ್ಘನ್ನರನ್ನೇ ಸೇರುತ್ತಾರೆ ಎಂದಿದ್ರು. ಅಲ್ಲದೆ ಭಾರತ ರಾಜಕೀಯವಾಗಿ ಒಂದೇ ರಾಷ್ಟ್ರವಾಗಿದ್ದು ಈ ಭಾರತ ಪಾಕಿಸ್ತಾನ ಅನ್ನುವಂಥ ದ್ವಿರಾಷ್ಟ್ರ ಸಿದ್ಧಾಂತ ಒಳಗೆ ಹಾಗೆ ಏನಾದರೂ ಬದುಕಿದ್ರೆ ಹಿಂದೂಗಳ ಪರಿಸ್ಥಿತಿ ಅತ್ತದರಿ ಇತ್ತ ಪುಲಿ ಅಂತ ಆಗ್ಬಿಡತ್ತೆ ಅಂತ ಎಚ್ಚರಿಸಿದ್ರು ಕೂಡ. ಹಾಗೆಯೇ ಈ ಮುಸಲ್ಮಾನರು ಒಳಗಿದ್ದು ವಿರೋಧಿಗಳಾಗಿರ್ಬೇಕೋ ಹೊರಗಿದ್ದು ವಿರೋಧಿಗಳಾಗಿರ್ಬೇಕು ಅಂತ ನೀವೇ ಆರಿಸ್ಕೊಳ್ಳಿ ಅಂತ ಕೂಡ ಹೇಳಿದ್ರು. ಇನ್ನು ಸ್ಪಷ್ಟವಾಗಿ ಅವ್ರ ಮಾತಿನಲ್ಲೇ ಕೇಳೋದಾದ್ರೆ, ಈ ಮುಸ್ಲಿಮರು ಹೊರಗಿದ್ದು ವಿರೋಧಿಗಳಾಗಿರ್ಬೇಕೋ ಅಥವಾ ಒಳಗಿದ್ದು ವಿರೋಧಿಗಳಾಗಿರ್ಬೇಕು? ಈ ಪ್ರಶ್ನೆಗೆ ಒಬ್ಬ ಅತಿ ವಿವೇಕಯುತ ವ್ಯಕ್ತಿಯ ಉತ್ತರ ಒಂದೇ. ಮುಸ್ಲಿಮರು ಹಿಂದೂಗಳ ವಿರೋಧಿಗಳಾಗಿದ್ದರೆ ಅವರು ಒಳಗಿದ್ದು ವಿರೋಧಿಗಳಾಗಿರುವುದಕ್ಕಿಂತ ಹೊರಗಿದ್ದು ವಿರೋಧಿಗಳಾಗಿರುವುದೇ ಲೇಸು. ಇದೇ ಆ ಉತ್ತರ. ಮುಸ್ಲಿಮರು ಹೊರಗಿರಬೇಕೆಂದು ಬಯಸುವುದೇ ಕ್ಷೇಮ. ತಮ್ಮ ಇದೇ ಲೇಖನದಲ್ಲಿ ಹಿಂದೂಗಳಿಂದ ಹೆಚ್ಚುವರಿ ತೆರಿಗೆಯನ್ನು ಸಂಗ್ರಹಿಸಿ ಅದನ್ನ ಮುಸಲ್ಮಾನರೇ ಹೆಚ್ಚಾಗಿರುವಂತಹ ಪ್ರಾಂತ್ಯದಲ್ಲಿ ಸರ್ಕಾರ ಹೇಗೆ ಖರ್ಚು ಮಾಡ್ತಾ ಇದೆ ಅನ್ನೋದನ್ನ ದಾಖಲೆ ಸಮೇತವಾಗಿ ವಿವರ ನೀಡಿದರು. ಇದನ್ನ ತಡಿಲಿಕ್ಕೆ ಇರುವಂತ ಏಕೈಕ ಮಾರ್ಗ ಅಂತಂದ್ರೆ ಮುಸಲ್ಮಾನರನ್ನ ದೇಶದಿಂದ ಹೊರ ಕಳಿಸೋದು ಮಾತ್ರ ಅನ್ನೋದು ಅವರ ಅಭಿಪ್ರಾಯವಾಗಿತ್ತು. ಅಂಬೇಡ್ಕರ್ ಮುಸಲ್ಮಾನರ ಜೀವನ ಪದ್ಧತಿಯ ಕುರಿತಂತೆಯೂ ಸಾಕಷ್ಟು ಅಧ್ಯಯನ ನಡೆಸಿದರು. 1881ರಿಂದ 1931 ನಡುವಿನ ಬಾಲ್ಯ ವಿವಾಹದ ಅಂಕಿ ಅಂಶವನ್ನು ಮುಂದಿರಿಸಿಕೊಂಡು ಹಿಂದೂಗಳಲ್ಲಿ ಎಷ್ಟು ಬಾಲ್ಯ ವಿವಾಹ ಇದೆಯೋ ಮುಸಲ್ಮಾನರಲ್ಲೂ ಅಷ್ಟೇ ಇದೆ ಅಂತ ಸಾಬೀತುಪಡಿಸಿದ್ರು. ಮುಸಲ್ಮಾನರಲ್ಲಿ ಮಹಿಳೆಯರಿಗೆ ಅಂತ ವಿಶೇಷ ಕಾನೂನುಗಳಿವೆ, ಆದರೂ ಅದನ್ನ ಆಚರಣೆಗೆ ತರುವಷ್ಟು ಧೈರ್ಯ ಮಾತ್ರ ಮುಸ್ಲಿಂ ಹೆಣ್ಣುಮಕ್ಕಳಲ್ಲಿ ಇಲ್ಲ ಅಂತ ಅವರು ನೊಂದುಕೊಂಡಿದ್ರು. ಪ್ರಪಂಚದಲ್ಲಿ ಅಭಾಗಿನಿ ಅಂತಂದ್ರೆ ಅವಳು ಮುಸ್ಲಿಂ ಹೆಣ್ಣು ಮಗಳೇ ಅಂತ ಹೇಳೋದಕ್ಕೆ ಅವ್ರು ಯಾವತ್ತೂ ಹಿಂದೆ ಮುಂದೆ ನೋಡಿದವರೇ ಅಲ್ಲ. ಜಾನ್ ಜೆ ಪೋಲನ್ನು ಅವರು ಉಲ್ಲೇಖಿಸುತ್ತಾ, ಎಲ್ಲಿಯವರೆಗೆ ಮಹಿಳಾ ಸೇವಕಿಯರೊಡನೆ ಇರಲು ಮುಸ್ಲಿಮರಿಗೆ ಮಿತಿ ಇರದ ಈ ಅನುಮತಿ ಮುಂದುವರಿಯುತ್ತದೆಯೋ ಅಲ್ಲಿಯವರೆಗೆ ಮೊಹಮ್ಮಡನ್ ರಾಷ್ಟ್ರಗಳಲ್ಲಿ ಗುಲಾಮಗಿರಿಯನ್ನು ಕೊನೆಗೊಳಿಸುವಂತ ಶ್ಲಾಘನೀಯ ಪ್ರಯತ್ನದ ನಿರೀಕ್ಷೆ ಮಾಡುವಂತಿಲ್ಲ. ಕುರಾನ್ ಹೀಗೆ ಗುಲಾಮಗಿರಿಗೆ ಸಂಬಂಧಿಸಿದಂತೆ ಮಾನವ ಜನಾಂಗದ ಶತ್ರುವಾಗಿದೆ. ಯಥಾ ಪ್ರಕಾರ ಹೆಣ್ಣು ಹೆಚ್ಚಿನ ನೋವಿಗೆ ತುತ್ತಾಗಿದ್ದಾಳೆ ಎಂದಿದ್ರು. ಅಷ್ಟೇ ಅಲ್ಲ, ಮುಸ್ಲಿಂ ಹೆಣ್ಣುಮಗಳು ಪರ್ದಾ ಪದ್ಧತಿಗೆ ತುತ್ತಾಗಿರುವುದರ ಕುರಿತಂತೆಯೂ ಕೂಡ ಅವರು ಬಲು ತೀಕ್ಷ್ಣವಾದ ಮಾತುಗಳನ್ನಾಡಿದ್ರು. ಮುಸ್ಲಿಂ ಮಹಿಳೆಯರು ಬುರ್ಖಾ ಧರಿಸಿ ರಸ್ತೆಯಲ್ಲಿ ನಡೆಯುವುದನ್ನು ಯಾವುದೇ ವ್ಯಕ್ತಿ ಭಾರತದಲ್ಲಿ ನೋಡಬಹುದಾದ ಭೀಕರ ದೃಶ್ಯಗಳಲ್ಲೊಂದು. ಇಂಥ ವಿಚಿತ್ರತೆ ಮುಸ್ಲಿಂ ಮಹಿಳೆಯ ದೈಹಿಕ ರಚನೆಯ ಮೇಲೆ ಹಾನಿಕರ ಪರಿಣಾಮವನ್ನುಂಟು ಮಾಡುತ್ತದೆ. ರಕ್ತಹೀನತೆ, ಕ್ಷಯ ಮತ್ತು ಬಾಯಿಯ ದುರ್ಗಂಧ ಮೊದಲಾದ ರೋಗಗಳಿಗೆ ಸಹಜವಾಗಿಯೇ ಇವರು ತುತ್ತಾಗುತ್ತಾರೆ. ವಸ್ತಿ ಕುಹರದ ವಿರೂಪತೆಯ ಪರಿಣಾಮದಿಂದಾಗಿ ಹೆರಿಗೆ ಸಂದರ್ಭಗಳಲ್ಲಿ ಸಾವು ಸಂಭವನೀಯ. ಮುಸ್ಲಿಂ ಮಹಿಳೆಯ ಮಾನಸಿಕ ಮತ್ತು ನೈತಿಕ ಸ್ಥೈರ್ಯವನ್ನು ಪರ್ದಾ ಕುಂಠಿತಗೊಳಿಸುತ್ತದೆ. ಹೀಗೆ ಆರೋಗ್ಯಕರವಾದ ಸಾಮಾಜಿಕ ಬದುಕಿನಿಂದ ವಂಚಿತವಾದ ಇವರ ಮನಸ್ಸು ನೈತಿಕ ಅಧಃಪತನಕ್ಕೆ ಗುರಿಯಾಗುತ್ತದೆ. ಇದರ ಪರಿಣಾಮದಿಂದ ಅವರ ನಡೆನುಡಿಯಲ್ಲೂ ಸಂಕುಚಿತ ದೃಷ್ಟಿ ನೆಲೆಯಾಗುತ್ತದೆ. ಮುಸ್ಲಿಂ ಸಮಾಜದ ಪಂಚಾಯಿತಿಗಳಲ್ಲಿ ಜಾತಿಯನ್ನ ಮೀರಿ ಮದುವೆಯಾದವರಿಗೆ ಕೊಡುವ ಶಿಕ್ಷೆಯ ಕುರಿತಂತೆ ವಿಸ್ತಾರವಾಗಿ ಚರ್ಚಿಸುವಂತ ಅಂಬೇಡ್ಕರ್ರು ಮಹಮ್ಮದೀಯ ಸಮಾಜ ಜಾತ್ಯಂಧ ಮಾತ್ರವಲ್ಲ, ಅಸ್ಪೃಶ್ಯತೆಯೂ ಕೂಡ ಅವರಲ್ಲಿ ಆಚರಣೆಯಲ್ಲಿರೋದು ಅಷ್ಟೇ ಸತ್ಯ ಅಂದಿದ್ದಾರೆ. ಅವರ ಒಟ್ಟಾರೆ ಮಾನಸಿಕತೆಯ ಕುರಿತಂತೆಯೂ ಅಷ್ಟೇ. ಭಾರತೀಯ ಮುಸಲ್ಮಾನ ಸಮುದಾಯ ಸಾಮಾಜಿಕವಾಗಿ ಅಷ್ಟೇ ಅಲ್ಲದೆ ರಾಜಕೀಯವಾಗಿಯೂ ಜಡತ್ವಕ್ಕೆ ತುತ್ತಾಗಿದೆ ಅಂತ ಹೇಳ್ತಾರೆ. ಕೆಲವು ಕಡೆ ಮುಸ್ಲಿಂ ಚುನಾವಣಾ ಕ್ಷೇತ್ರದ ಜನರನ್ನು ತೃಪ್ತಿಪಡಿಸಲು ಅಭ್ಯರ್ಥಿ ಪುಷ್ಕಳವಾದ ಔತಣಕೂಟ ಏರ್ಪಡಿಸುವುದು ಮತ್ತು ಕೆಲವು ಕಡೆಗಳಲ್ಲಿ ಓಟಿಗೆ ಇಷ್ಟು ಅಂತ ಹಣ ಕೊಡಲು ಒಪ್ಪಿಕೊಂಡರೆ ಸಾಕು. ಹೀಗಾಗಿ ಮುಸ್ಲಿಮರಿಗೆ ಚುನಾವಣೆ ಎಂದರೆ ಅದು ಕೇವಲ ಹಣಕ್ಕೆ ಸಂಬಂಧಿಸಿದ ವಿಷಯ. ಕೆಲವೊಮ್ಮೆ ಅಪರೂಪಕ್ಕೆ ಅದು ಸಾಮಾನ್ಯ ಅಭಿವೃದ್ಧಿಯ ಸಾಮಾಜಿಕ ಕಾರ್ಯಕ್ರಮ ಎನಿಸಿಕೊಳ್ಳಬಹುದು ಅಷ್ಟೇ. ಮುಸ್ಲಿಂ ರಾಜಕೀಯ ಎಂದೂ ಜೀವನದ ನೈಜ ವ್ಯಾವಹಾರಿಕ ಸಮಸ್ಯೆಗಳನ್ನು, ಉದಾಹರಣೆಗೆ ಬಡವ ಬಲ್ಲಿದ, ಬಂಡವಾಳಶಾಹಿ ಕಾರ್ಮಿಕ, ಆಸ್ತಿವಂತ ಜೀತಗಾರ, ಪಂಡಿತ ಪಾಮರ ಹಾಗೂ ವೈಚಾರಿಕತೆ ಕಂದಾಚಾರ ಇವುಗಳ ನಡುವಣ ವ್ಯತ್ಯಾಸವನ್ನು ಪರಿಗಣಿಸಿಲ್ಲ. ಮುಸ್ಲಿಂ ರಾಜಕೀಯ ಕೇವಲ ಗುಮಾಸ್ತ ಬುದ್ಧಿಯದು. ಹಾಗಂತ ಅಂಬೇಡ್ಕರ್ ಹೇಳ್ತಾರೆ. ಇವತ್ತಿಗೂ ಕೂಡ ಅಭಿವೃದ್ಧಿಯನ್ನ ಪಕ್ಕಕ್ಕಿಟ್ಟು ಕೇವಲ ಓವೈಸಿಯ ಭಾಷಣ ಕೇಳಿ ಓಟ್ ಹಾಕೋದನ್ನು ನೋಡಿದ್ರೆ ಬದಲಾವಣೆ ಬಂದಿದೆ ಅಂತೇನೂ ಅನ್ಸಲ್ಲ.
ಮುಸ್ಲಿಮರು ತಮ್ಮದ್ದು ವಿಶ್ವಧರ್ಮ ಅಂತ ಭಾವಿಸ್ತಾರೆ ಮತ್ತು ಎಲ್ಲಾ ಕಾಲಕ್ಕೂ ಎಲ್ಲಾ ಪರಿಸ್ಥಿತಿಗೂ ಇದು ಹೊಂದಿಕೊಳ್ಳುತ್ತೆ ಅನ್ನೋ ಭ್ರಮೆಯಲ್ಲಿದ್ದಾರೆ ಅಂತ ಹೇಳೋದಕ್ಕೂ ಅಂಬೇಡ್ಕರ್ ಮರೆಯೋದಿಲ್ಲ. ಅಷ್ಟೇ ಅಲ್ಲ, ರೆನಾನ್ನ ಮಾತುಗಳನ್ನು ಅವರು ಈ ರೀತಿ ದಾಖಲಿಸುತ್ತಾರೆ. ಮಾನವತ್ವಕ್ಕೆ ತೊಡಿಸಿದ ಅತಿ ಭಾರದ ಸರಪಳಿ ಇದು. ಒಂದು ಧರ್ಮವಾಗಿ ಇಸ್ಲಾಂ ತನ್ನದೇ ಆದ ರಮ್ಯತೆಯನ್ನು ಹೊಂದಿದೆ. ಆದರೆ ಮಾನವತಾವಾದದ ದೃಷ್ಟಿಯಿಂದ ಯಾವಾಗಲೂ ಇದು ಅತ್ಯಂತ ಹಾನಿಕಾರಿ. ಬೆಳಕಿನ ಕಿರಣಗಳನ್ನು ದರ್ಶಿಸಲಾಗದಂತೆ ಇದು ಬುದ್ಧಿಯ ಅಂತಶ್ಚಕ್ಷುಗಳನ್ನು ಮುಚ್ಚಿಬಿಟ್ಟಿದೆ. ಮುಕ್ತ ಆಲೋಚನೆಗೆ ತೀರಾ ವಿಧ್ವಂಸಕವಾಗಿ ಎಲ್ಲದಿದ್ದರೂ ಇತರ ಧರ್ಮಗಳಿಗಿಂತ ಸಾಕಷ್ಟು ಪರಿಣಾಮಕಾರಿಯಾಗಿ ಇದು ಮಾರಕವಾಗಿದೆ. ಅಂಬೇಡ್ಕರ್ ಇಷ್ಟೆಲ್ಲ ಕಟುವಾಗಿ ಇಸ್ಲಾಂನ ಬಗ್ಗೆ ಮಾತನಾಡಿದ್ರು ಮುಸಲ್ಮಾನರು ಸುಮ್ಮನಿರೋದ್ಯಾಕೆ? ಅದಕ್ಕೂ ಕಾರಣವನ್ನ ಸೂಕ್ಷ್ಮವಾಗಿ ಅಂಬೇಡ್ಕರ್ರೇ ಹೇಳ್ತಾರೆ. ದಲಿತರ ಕುರಿತಂತೆ ಮುಸಲ್ಮಾನರಿಗಿರುವಂತ ಕಾಳಜಿ ನೈಜವಾದ್ದೇನೂ ಅಲ್ಲ. ಹಿಂದೂಗಳು ಮತ್ತು ದಲಿತರು ಸಮರಸತೆಯಿಂದ ಬೆರೆತರೆ ಹಿಂದೂಗಳ ಸಂಖ್ಯಾಬಲ ತೀವ್ರವಾಗಿ ವೃದ್ಧಿಯಾಗುತ್ತೆ ಅನ್ನುವ ಆತಂಕ ಮುಸಲ್ಮಾನರಿಗೆ ಇದ್ದೇ ಇದೆ. ದಲಿತರನ್ನು ಮುಸ್ಲಿಮರು ಯಾವಾಗಲೂ ಗುಮಾನಿಯ ಕಣ್ಣಿನಿಂದಲೇ ನೋಡುತ್ತಾ ಬಂದಿದ್ದಾರೆ. ಏಕೆಂದರೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಅಸೂಯಾ ಪ್ರವೃತ್ತಿ ಬೆಳೆಯುವಲ್ಲಿ ಇವರದ್ದೂ ಕಾಣಿಕೆ ಇದೆ. ಹಿಂದೂಗಳು ದಲಿತ ವರ್ಗದವರೊಡನೆ ಹೊಂದಿಕೊಂಡದ್ದೇ ಆದರೆ ಅವರ ಬಲ ಸಂವರ್ಧನೆಯಾಗುತ್ತದೆ ಎಂಬ ಭಯ ಮುಸ್ಲಿಮರಿಗೆ ಇದ್ದೇ ಇದೆ. 1909ರಲ್ಲಿ ಮುಸ್ಲಿಮರು ಜನಗಣತಿಯಲ್ಲಿ ದಲಿತರನ್ನು ಹಿಂದೂಗಳೆಂದು ನಮೂದಿಸಬಾರದು ಎಂಬ ಸೂಚನೆಯನ್ನು ಕೊಡುವಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ದರು. ಸಮುದ್ರದಿಂದ ಒಂದು ಹನಿಯನ್ನ ಎತ್ತಿ ತೋರಿಸಿರುವಂತೆ ಈ ವಿಚಾರವನ್ನ ನಿಮ್ಮ ಮುಂದಿರಿಸಲಾಗಿದೆ. ಮುಸಲ್ಮಾನರು ದಲಿತರ ಹೆಗಲ ಮೇಲೆ ಬಂದೂಕಿಟ್ಟು ಗುಂಡು ಹಾರಿಸ್ತಾರೆ ಎನ್ನುವ ಸಂಗತಿ ಅಂಬೇಡ್ಕರ್ಗೆ ಗೊತ್ತಿಲ್ಲದೆ ಇದ್ದದ್ದೇನೂ ಆಗಿರಲಿಲ್ಲ. ಆದರೆ ಅಂಬೇಡ್ಕರ್ ಹಿಂದೂಗಳ ಕುರಿತಂತೆ ಹೇಳಿರುವಂತ, ಜಾತಿ ಪದ್ಧತಿಯ ಕುರಿತಂತೆ ಹೇಳಿರುವಂತ ಅನೇಕ ಸಂಗತಿಗಳ ಕುರಿತಂತೆ ಘಂಟಾಘೋಷವಾಗಿ ಮಾತನಾಡುವಂತ ಬುದ್ಧಿಜೀವಿಗಳು ಈ ವಿಚಾರವಾಗಿ ಮಾತ್ರ ಯಾಕೆ ಸುಮ್ಮನಿದ್ದಾರೆ? ಈ ಪ್ರಶ್ನೆಗೆ ಉತ್ತರ ನಾವು ನೀವು ಕಂಡುಕೊಳ್ಬೇಕು ಅಷ್ಟೇ. ಮತ್ತೆ ಮುಂದಿನ ಹೈ ಅಲರ್ಟ್ ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.